ರೆಸಿಪಿ ಏನಪ್ಪಾ ಅಂತ ಅಂದ್ರೆ ಒಂದು ಮೂಲಂಗಿ ಬೇಳೆ ಸಾಂಬಾರ್ನ ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ಸುಲಭವಾಗಿ 10 ನಿಮಿಷದಲ್ಲಿ ಖಾರ ರುಬ್ಬದೆ ಅಂದ್ರೆ ಮಸಾಲೆ ರುಬ್ಬದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಹಾಗಿದ್ರೆ ನೋಡ್ಕೊಂಡು ಬನ್ನಿ. ನೋಡಿ, ಇಲ್ಲಿ ಬೇಳೆನ ವಾಶ್ ಮಾಡ್ಕೊಂಡಿದ್ದೀನಿ. 1 ಕಪ್ ಅಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ. ಇದಕ್ಕೆ ನಾವಿಲ್ಲಿ ಅರಿಶಿನ ಹಾಕೊಳ್ಳೋಣ. ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ. ಬೇಳೆಗೆ ನೀವು ಏನೇ ಬೇಳೆ ಐಟಮ್ ಮಾಡಿದ್ರು ಅರಿಶಿನ ಬಿದ್ದೇ ಬೀಳುತ್ತೆ, ನೀವು ಗಮನಿಸಬಹುದು. ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ಲೇವರ್ಗೋಸ್ಕರ. ಹಾಗೆ ಒಂದು 3 ಬೆಳ್ಳುಳ್ಳಿನ ನೀಟಾಗಿ ಬಿಡಿಸಿ ಹಾಕೋತೀನಿ. ನಂತರ ನೀರನ್ನು ಹಾಕೊಳ್ಳಿ. 1 ಕಪ್ ಬೇಳೆ ತಗೊಂಡಿದ್ರೆ 2 ಕಪ್ ಅಷ್ಟು ನೀರು. ಹಾಗೆ ಉಪ್ಪು ಹಾಕಿ. ಒಂದೊಂದು ನೀರಿಗೆ ಬೇಳೆ ಬೇಗ ಬೇಯುತ್ತೆ, ಒಂದೊಂದಕ್ಕೆ ಸ್ವಲ್ಪ ಜಾಸ್ತಿ ಬೇಯಿಸಬೇಕಾಗತ್ತೆ. ಅದು ನೋಡಿ ನೀವು ವಿಜಲ್ ಬರ್ಸ್ಕೋಬೇಕಾಗತ್ತೆ. ನಂತರ ಇಲ್ಲಿ 3 ಟೊಮೊಟೊ ಹಣ್ಣನ್ನು ಹೆಚ್ಚಾಕೋತೀನಿ. 3 ಟೊಮೊಟೊ, ಹಾಗೆ ಒಂದು 3 ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಬೇಳೆ, ಅರಿಶಿನ, ಉಪ್ಪು ಇದಿಷ್ಟು ಹಾಕೊಂಡಿದ್ದೀನಿ. ನಾನಿಲ್ಲಿ 3 ವಿಜಲ್ ಬರ್ಸ್ಕೊಂಡು ಬರ್ತೀನಿ. ಒಂದು ಕಡೆ ವಿಜಲ್ ಬರ್ಸಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಒಂದು ದಪ್ಪದ ತಳದ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಡೈರೆಕ್ಟ್ ಸಾಂಬಾರು ಮಾಡೋಣ. ಅದು ವಿಜಲ್ ಬರೋ ಅಷ್ಟರಲ್ಲಿ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಜಸ್ಟ್ ಈರುಳ್ಳಿ ಹಾಗೆ ಮೂಲಂಗಿ ಫ್ರೈ ಆಗಬೇಕು, ಅಷ್ಟು ಮಾತ್ರ ಹಾಕೊಳ್ಳಿ. ಆ ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಕಾಯ್ದಿದೆ. ಇವಾಗ ಸಾಸಿವೆ ಹಾಕೊಳ್ಳೋಣ. ಆ ಸಾಸಿವೆ ಚೆನ್ನಾಗಿ ಸಿಡಿಲಿ. ಸ್ವಲ್ಪದಷ್ಟು ಜೀರಿಗೆ ಹಾಕೊಳ್ಳೋಣ. ಅದೇನು ಬೇಗ ಕೆಂಪಗಾಗುತ್ತೆ. ಹಿಂಗೆ ಹಾಕೋಣ. ಹಿಂಗೆ ಹಾಕಿದ್ರೆ ಬೆಳ್ಳುಳ್ಳಿ ಹಾಕಬಾರ್ದು, ಬೆಳ್ಳುಳ್ಳಿ ಹಾಕಿದ್ರೆ ಹಿಂಗೆ ಹಾಕಬಾರ್ದು. ಬಟ್ ನನಗೆ ಇಲ್ಲಿ 2 ಇಷ್ಟ ಆಗಿರೋದ್ರಿಂದ 2 ಹಾಕೋತೀನಿ. ನಂತರ ಒಣಮೆಣಸಿನ್ಕಾಯಿ ಹಾಕೊಳ್ಳಿ. ಅದು ಫ್ರೈ ಆಗುತ್ತೆ. ಒಂದು ಈರುಳ್ಳಿನ ಉದ್ದುದ್ವಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಈರುಳ್ಳಿನ ಬೇಯಿಸೋಕ್ಕೂ ಹಾಕೋಬಹುದು, ಬಟ್ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಇದೇ ಬೇರೆ ಥರ ಟೇಸ್ಟ್ ಬರುತ್ತೆ. ಒಂದ್ಸರಿ ಫ್ರೈ ಮಾಡಿ ನೋಡಿ ಬೇಕಿದ್ರೆ. ಈರುಳ್ಳಿ ಜೊತೆಗೇನೆ ಒಂದು 3 ಮೂಲಂಗಿನ ನೀಟಾಗಿ ಹೊಡ್ಕೊಂಡು ತೊಳ್ಕೊಂಡಿದ್ದೀನಿ. ಅದನ್ನು ಸಹ ಹಾಕೊಂಡು ಒಂದು ಕಲರ್ ಚೇಂಜ್ ಆಗಬೇಕಂತ ಈ ಥರ ಫ್ರೈ ಮಾಡ್ತೀವಿ. ಈಗ ಒಂದು 10 ನಿಮಿಷದಲ್ಲಿ ಬೇಳೆ ಸಾಂಬಾರು ಆಗಬೇಕು ಟೇಸ್ಟಿಯಾಗಿ. ಆ ಥರ ಮಾಡಿ ತೋರಿಸ್ತಾ ಇರೋದು. ಇಲ್ಲಿ ಖಾರದ ಪುಡಿ, ಕಾಯಿ ಎಲ್ಲ ಹಾಕಿ ರುಬ್ಬಬೇಕು ಮಾಡಬೇಕನ್ನೋ ಅವಶ್ಯಕತೆನೇ ಇರಲ್ಲ. ಬೇಗ ಕ್ವಿಕ್ಕಾಗಿ ಸಾಂಬಾರು ರೆಡಿ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡ್ತೀನಿ. ಯಾಕಂದರೆ ಒಬ್ಬೊಬ್ಬರು ಬೇಳೆ ಸಾಂಬಾರು ಒಂದೊಂದು ರೀತಿ ಇರುತ್ತೆ. ನಾನು ಆಲ್ರೆಡಿ ರಕ್ಷುಕಾಯಿ ರುಚಿಯಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಹಾಗೆ ತರಕಾರಿ ಬೇಳೆ ಸಾಂಬಾರನ್ನ ಮಾಡಿ ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಅದು ಮೂಲಂಗಿ ಬೇಳೆ ಸಾಂಬಾರು ತೋರಿಸಿರಲಿಲ್ಲ. ನಾನು ಒಂದು 5-6 ಥರ ವೆರೈಟಿಯಲ್ಲಿ ಬೇಳೆ ಸಾಂಬಾರುಗಳನ್ನ ಮಾಡ್ತೀನಿ. ಸೊ ಇದು ಒಂದು ರೀತಿ ನೀವು ಮಾಡಿ ನೋಡಿ. ನೋಡಿ, ಒಂದು ಕಡೆ ಸೈಡ್ ವಿಜಲ್ ಬಂತು, 3 ವಿಜಲ್ ಬಂದಿದೆ. ಸೊ ಇದೂ ಸಹ ಸ್ವಲ್ಪ ಫ್ರೈ ಆಗಿದೆ. ನೋಡಿದ್ರಲ್ವ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ ಬೇಳೆ ಸಾಂಬಾರು ಖಾರದ ಪುಡಿನ ಹಾಕೊಳ್ಳಿ. ಯಾಕಂದರೆ ಬೇಳೆ ಸಾರು, ಟೊಮೊಟೊ ಸಾಂಬಾರು 2 ಬೇರೆ ಬೇರೆ ಇರುತ್ತೆ. ನಾನಿಲ್ಲಿ ಒಂದು 4 ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ. ಅಂದರೆ ಈ ಸ್ಪೂನಲ್ಲ, ಮಾಮೂಲಿ ಈ ಸ್ಪೂನಲ್ಲಿ 4 ಸ್ಪೂನಷ್ಟು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ. ಒಬ್ಬೊಬ್ಬರು ಖಾರ ಮಾಡಿಸಿರ್ತಾರೆ, ಒಬ್ಬೊಬ್ಬರು ಮೀಡಿಯಮಾಗಿ ಮಾಡಿಸಿರ್ತಾರೆ, ಒಬ್ಬರು ಧನಿಯಾ ಮೆಣಸಿನ್ಕಾಯಿ ಬೇರೆ ಬಿಡಿಸ್ಕೊಂಡು ಅದನ್ನು ಯೂಸ್ ಮಾಡ್ತಾರೆ. ಸೊ ನಾವು ಡೈರೆಕ್ಟಾಗಿ ಬೇಳೆ ಸಾಂಬಾರಿಗೆ ಬೇರೆ, ಹಾಗೆ ಟೊಮೊಟೊ ಸಾಂಬಾರು ಮಸಾಲೆ ಸಾಂಬಾರಿಗೆ ಬೇರೆ ಖಾರದ ಪುಡಿನ ಯೂಸ್ ಮಾಡ್ತೀವಿ. ಸೊ ಖಾರದ ಪುಡಿ ಹಾಕ್ಕೊಂಡು ಈ ಥರ ಒಂದು ಸ್ವಲ್ಪ ಫ್ರೈ ಮಾಡಿ. ನಂತರ ಹುಳಿ ಟೊಮೊಟೊ 3 ಹಾಕಿದ್ದೀನಲ್ವಾ. ಸೊ ಬೇಳೆ ಸಾಂಬಾರು ಅಂದರೆ ಹುಳಿ ಹಾಕಿದೆ ಅಷ್ಟು ಸಾರು ಟೇಸ್ಟ್ ಆಗಲ್ಲ. ಅದು ಹಾಕಿದ್ರು ಸಹ ಒಂದು ನಿಂಬೆ ಹಣ್ಣದ ಗಾತ್ರದಷ್ಟು ಸಣ್ಣ ಹುಣಸೆ ಹಣ್ಣಿನ ರಸನ ನಾನಿಲ್ಲಿ ಗಟ್ಟಿಯಾಗಿ ನೀಟಾಗಿ ಸೋಸಿ ಹಾಕೋತೀನಿ. ನಂತರ ನೀರು ಹಾಕೋಣ. ನೋಡಿ ಹಾಕೊಳ್ಳಿ, ಯಾಕಂದರೆ ಕಾಯಿ ಆಗ್ತಾ ಇಲ್ಲ. ಸೊ ಸ್ವಲ್ಪ ತಿಕ್ನೆಸ್ಸೇ ಇರಬೇಕು. ಇದು ಸ್ವಲ್ಪ ಖಾರ ಬೇಯಲಿ. ಅಷ್ಟರಲ್ಲಿ ವಿಜಲು ಹಾರತ್ತೆ. ನಂತರ 2 ಮಿಕ್ಸ್ ಮಾಡಿದ್ರೆ ಬೇಳೆ ಸಾಂಬಾರು ದಿಢೀರ್ ಅಂತ ರೆಡಿ ಆಗುತ್ತೆ. ಇದೊಂದು ಸ್ವಲ್ಪ ಬೇಯಲಿ. ಉಪ್ಪು, ಹುಳಿ, ಖಾರ ಎಲ್ಲ ಆಗಿದೆ, ಸಿಹಿ ಇಲ್ಲ. ಈ ಬೇಳೆ ಸಾಂಬಾರಿಗೆ ಹಿಂಗು, ಕರಿಬೇವು, ಬೆಲ್ಲ, ಹುಳಿ ಹಾಕೋದ್ರಿಂದನೇ ಅದು ಟೇಸ್ಟ್ ಬರೋದು. ಇದೊಂದು ಸ್ವಲ್ಪ 2 ಕುದಿ ಬರಲಿ, ಅಷ್ಟರಲ್ಲಿ ವಿಜಲ್ ಆರುತ್ತೆ. ನಂತರ ನೋಡೋಣ. ಬೇಳೆ ಇಷ್ಟು ಬೆಂದಿದೆ ಅಲ್ವಾ, ಇವಾಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬಾಯಿಗೆ ಸಿಗೋ ಥರ. ಆವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ಹಾಗೆ ಗಟ್ಟಿ ಬರಲ್ಲ ಸಾಂಬಾರು. ಆದ್ದರಿಂದ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರ್ತೀವಲ್ವ ಮೂಲಂಗಿ, ಖಾರ ಎಲ್ಲ, ಅದಕ್ಕೆ ಈ ಬೇಳೆನ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳೋಣ. ಬೇಕಿದ್ರೆ ಇನ್ನೊಂದು ಕುದಿಸ್ಕೊಳ್ಳಿ, ಇಲ್ಲಾಂದರೆ 2 ಬೆಂದಿರುತ್ತಲ್ವ, ಕರೆಕ್ಟಾಗಿ ಆಗುತ್ತೆ. ಮೊದಲೇ ಒಗ್ಗರಣೆ ಹಾಕಿರೋದ್ರಿಂದ ಸೂಪರ್ ಆಗಿರುವಂತಹ ಸಾಂಬಾರು ರೆಡಿ ಆಗುತ್ತೆ ಅಂತಲೇ ಹೇಳ್ಬಹುದು. ಇದು ಮುದ್ದೆಗೆ, ಚಪಾತಿಗೆ, ದೋಸೆಗೂ ಸೂಪರಾಗಿರುತ್ತೆ. ಅನ್ನಕ್ಕಂತೂ ಸ್ವಲ್ಪ ತುಪ್ಪ ಹಾಕ್ಕೊಂಡು, ಅನ್ನ ಹಾಕ್ಕೊಂಡು, ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಉಪ್ಪಿನಕಾಯಿ ಹಪ್ಪಳ ಇದ್ಬಿಟ್ರಂತೂ ಬಾಯಲ್ಲಿ ನೀರು ಬರುತ್ತೆ. ಈ ಮದುವೆ ಮನೆ ಸಾಂಬಾರು ಇದ್ದಂಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ.
ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನಂತೂ ಮುದ್ದೆ ಜೊತೆಗೆ ತಿಂದೆ, ತುಂಬ ಮಸ್ತಾಗಿತ್ತು, ತುಂಬ ಇಷ್ಟವೂ ಆಯಿತು. ಬೇಳೆ ಸಾಂಬಾರು ಅಂದರೆ ಇಟ್ಕೊಂಡು ತಿಂದರೆ ಚೆಂದ, ಬಿಸಿ ಬಿಸಿಲು ಚೆನ್ನಾಗಿರುತ್ತೆ, ಬಿಸಿ ಅನ್ನಕ್ಕಂತೂ ಮಸ್ತಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಬಟನ್ನ ಒತ್ತಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಟ್ಟಷ್ಟು ನಾನು ಡಿಫ್ರೆಂಟಾಗಿ ರೆಸಿಪಿನ ತೋರಿಸ್ತೀನಿ. ಹಾಗೆ ನಿಮಗೆ ನಾನು ಡೈಲಿ ವ್ಲಾಗ್ಸ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮಾಡೋದೋ ಬೇಡವೋ ಗೊತ್ತಾಗ್ತಾ ಇಲ್ಲ. ನೀವು ಕಮೆಂಟ್ಸ್ ಮೂಲಕ ತಿಳಿಸಿ. ನನ್ನ ಕೊನೆಯಲ್ಲಿ ಯಾಕೆ ಹೇಳಿರೋದು ಅಂದರೆ, ಕೊನೆ ತನಕ ವಿಡಿಯೋನ ನೋಡ್ತಿರೋ ನೋಡಲ್ವೋ ಅನ್ನೋ ಒಂದೇ ಕಾರಣಕ್ಕೆ. ಸೊ ಇದನ್ನು ನೋಡಿದರೆ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸ್ತೀರಾ, ಇಲ್ಲ ಅಂದರೆ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಸ್ಟಿ ಆ್ಯಂಡ್ ಹೆಲ್ತಿ ಲಂಚ್ ಭೋಜನ.